ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಿರುಗಿ ಬಿದ್ದಿದ್ದಾಳೆ ಸಾಕ್ಷಿ ಅವತಾರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಅಕ್ಕ ತಂಗಿರು. ಮೈ ಗಾಡ್, ಕೊನೆಗೂ ಸಾಕ್ಷ್ಯ ರೆಬಲ್ ಅವತಾರವನ್ನ ತೋರಿಸೇ ಬಿಟ್ಲು. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾಕ್ಷಿಯಾಗಿ ಕೆಲಸಕ್ಕೆ ಸೇರ್ಕೊಂಡೆಲ್ಲ ಸಾಕ್ಷಿ ಕುಮಾರಿಯ ಜಾಗಕ್ಕೆ ಬಂದಿದ್ದಾಳ. ಸಾಕ್ಷಿ ಕುಮಾರಿ ಅಲ್ಲಿ ಟೆಸ್ಟ್ನ ಕೊಡಬೇಕಾಗಿತ್ತು. ಆ ಟೆಸ್ಟಲ್ಲಿ ಸಾಕ್ಷಿ ಹೋಗಿ ಕೂತು ಎಕ್ಸಾಮನ್ನು ಪಾಸ್ ಮಾಡಿ ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ತಗೊಂಡಿದ್ದಾಳೆ. ಆದರೆ ಆಕೆ ಸಾಕ್ಷಿ ಕುಮಾರಿ ಅನ್ನೋ ವಿಷಯವನ್ನು ಹೇಳಿಲ್ಲ, ಜೊತೆಗೆ ಆಕೆ ಕಂಪ್ಲೀಟ್ ಮಾಡಿಲ್ಲ ಬ್ಯಾಚುಲರ್ ಅನ್ನೋ ವಿಷಯವನ್ನು ಕೂಡ ಆಕೆ ತಿಳಿಸಲ್ಲ. ಇದೇ ಒಂದು ವಿಷಯವನ್ನು ಇಟ್ಕೊಂಡಂತಹ ಅಕ್ಕ ತಂಗಿರು ಅದೇ ವಿಷಯವನ್ನು ಇಟ್ಕೊಂಡು ಸಾಕ್ಷಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಹತ್ರ ಹಣವನ್ನು ವಸೂಲಿ ಮಾಡಬೇಕು ಅಂತ ಆಕೆಯ ಒಂದು ಕಂಪನಿಯ ಒಂದು ಅಡ್ರೆಸ್ ಅನ್ನ ತಿಳ್ಕೊಂಡಿದ್ದು ಕೊನೆಗೂ ಕೂಡ ಸಾಕ್ಷಿಯ ಕಂಪನಿಗೆ ಬಂತಾರೆ. ಇಲ್ಲಿ ಸಾಕ್ಷಿಗೆ ಅವರು ಬರ್ತಾರೆ ಅನ್ನೋ ಸುಳಿವು ಕೂಡ ಇರಲಿಲ್ಲ. ಫೈನಲಿ ಇಲ್ಲಿ ಸಾಕ್ಷಿ ಹತ್ರ ಬಂದು ನಿಮ್ಮ ಒಂದು ಫ್ಯಾಮಿಲಿಯವರು ಬಂದಿದ್ದಾರೆ, ಹೊರಗಡೆ ಇದ್ದಾರೆ ನೋಡಿ ಅಂತ ಹೇಳ್ತಾರೆ. ಸಾಕ್ಷಿ ಹೋಗಿದ್ದೆ ನೋಡಿ ಶಾಕ್ ಆಗ್ತಾಳೆ. ಬಿಕಾಸ್ ಅಲ್ಲಿ ಬಂದಿರೋದು ಬೇರೆ ಯಾರು ಅಲ್ಲ, ಅವಳ ಸೋದರ ಮಾವನ ಮಕ್ಕಳು. ಕೊನೆಗೂ ಅವರು ಬಂದೇ ಬಿಟ್ರ ಅಂತ ಹೇಳಿ ಸಾಕ್ಷಿಗೆ ಅನ್ಸುತ್ತೆ. ಬಿಕಾಸ್ ಸಾಕ್ಷಿ ಆಲ್ರೆಡಿ ಗೆಸ್ ಮಾಡಿದ್ರು ಒಂದಿನ ಬರಬಹುದು ಅಂತ, ಬಟ್ ಅದು ಇದೇ ದಿನ ಅನ್ನೋದು ಸಾಕ್ಷಿಗೆ ಗೊತ್ತಿರಲಿಲ್ಲ. ತದನಂತರ ಇಲ್ಲಿ ವೇಟ್ ರೂಮ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ನಂತರ ಸಾಕ್ಷಿ ಹೋಗಿ ಅವರನ್ನ ಭೇಟಿ ಮಾಡ್ತಾಳೆ. ಭೇಟಿ ಮಾಡಿದಾಗ ಒಂದು ಕ್ಷಣಕ್ಕೆ ಶಾಕ್ ಆಗಿರ್ತಾಳೆ ಸಾಕ್ಷಿ. ಅದನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಅಕ್ಕ ತಂಗಿರು ಮುಂದಾಗ್ತಾರೆ. ಏನಮ್ಮ ಸಾಕ್ಷಿ, ಎಲ್ಲಿ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ಯೋ ಅಥವಾ ಸುಳ್ಳು ಹೇಳಿ ಕೆಲಸಕ್ಕೆ ಸೇರಿದ್ಯೋ, ಒಟ್ಟಿನಲ್ಲಿ ಲಕ್ಷಾನುಗಟ್ಟಲೆ ಸಂಬಳ ತಗೋತಿದ್ಯಾ, ಆದರೆ ನೀನು ಇಂಜಿನಿಯರಿಂಗ್ಗೆ ಕಂಪ್ಲೀಟ್ ಮಾಡಿಲ್ಲ, ಆ ಒಂದು ವಿಷಯವನ್ನ ಮುಚ್ಚಿಟ್ಟಿದ್ಯಾ. ನೋಡು, ಈಗ ನೀನು ನಮಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ನಾವು ಸತ್ಯವನ್ನ ಹೇಳೋದಿಲ್ಲ, ಇಲ್ಲ ಅಂದರೆ ನಿನ್ನ ಹತ್ರ ಯಾವುದೇ ರೀತಿಯ ಸರ್ಟಿಫಿಕೇಟ್ಸ್ ಇಲ್ಲ, ನೀನು ಯಾವುದೇ ರೀತಿ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ವಿಷಯವನ್ನು ನಾವು ಹೇಳಬೇಕಾಗತ್ತ ಅಂತ ಹೇಳಿ ಅಕ್ಕ ತಂಗಿರು ಸಾಕ್ಷಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾವುದೇ ಬ್ಲ್ಯಾಕ್ ಮೇಲ್ಗೂ ಕೂಡ ಇಲ್ಲಿ ಸಾಕ್ಷಿ ಬಗ್ಗೋದಿಲ್ಲ. ಇಲ್ಲಿ ಅನ್ಕೊಂಡಿರ್ತಾರೆ ಬಗ್ತಾಳೆ, ನಮಗೆ ಕೈ ತುಂಬ ದುಡ್ಡು ಬರುತ್ತೆ ಅಂತ. ಆದರೆ ಅಕ್ಕ ತಂಗಿರ ಆ ಒಂದು ಆಲೋಚನೆಯನ್ನು ಉಲ್ಟಾ ಮಾಡಿದಾಳೆ ಸಾಕ್ಷಿ. ಯಾಕಂದರೆ ಇಲ್ಲಿ ಸಾಕ್ಷಿ ರೆಬಲ್ ಆಗಿದೆ. ರೆಬಲ್ ಆಗೋದ್ರ ಮುಖಾಂತರ ಅಕ್ಕ ತಂಗಿಯರ ಒಂದು ಪ್ಲಾನನ್ನು ಉಲ್ಟಾ ಮಾಡ್ತಿದ್ದಾಳೆ. ಈಗ ನೀವು ನನ್ನ ಒಂದು ವಿಷಯವನ್ನು ಕಂಪ್ನಿ ಹತ್ರ ಹೋಗಿ ಹೇಳಿ ನನ್ನ ಕೆಲಸವನ್ನೇನಾದರೂ ಹೋಗಿಸಿದ್ರೆ ನಾನು ಖಂಡಿತ ಸುಮ್ಮನಿರುವುದಿಲ್ಲ, ನನಗೆ ಕೆಡಕನ್ನು ಬಯಸಿದವ್ರಿಗೆ ನಾನು ಕೆಡಕ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಅವರಿಬ್ಬರ ಬಂಡವಾಳವನ್ನು ಬಿಚ್ಚಿಡ್ತೀನಿ ಅಂತ ಹೆದರಿಸ್ತಿದ್ದಾಳೆ. ಒಬ್ಳು ಯಾವುದೇ ರೀತಿಯಲ್ಲೂ ಕೂಡ ಒರಿಜಿನಲ್ ಮಾಸ್ ಕಾರ್ಡನ್ನು ಕೊಟ್ಟು ಕೆಲಸ ತಗೊಂಡಿಲ್ಲ, ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಕೆಲಸ ತಗೊಂಡಿದ್ದಾಳೆ. ಜೊತೆಗೆ ಇನ್ನೊಂದು ಹುಡುಗಿ ಅಸೈನ್ಮೆಂಟ್ಸನ್ನು ತಾನೇ ಇಲ್ಲಿ ಸಾಕ್ಷಿ ಹತ್ರ ಮಾಡಿಸ್ಕೊಂಡು ಇಂಟರ್ನಲ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಇದೇ ವಿಷಯವನ್ನ ನಾನು ಹೇಳಬೇಕಾಗತ್ತೆ, ನೀವೇನಾದ್ರೂ ನನ್ನ ವಿಷಯವನ್ನ ಹೇಳಿದ್ರೆ ಅಂತ ಹೇಳಿ ಸಾಕ್ಷಿ ಕೂಡ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಹಾಗೆ ಅವರ ದಾರಿಯಲ್ಲಿ ಹೋಗಿ ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.